ಶ್ರೀಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮರತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಕಲ್ಯಾಣಾತ್ಮರಗಾತ್ರಾಯ ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀಂ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕಾರಾಸನಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿರಾಂ ಸೃಗ್ಭೂಷಿತಾಂ ಉಜ್ವಲಾಂ ವಾಂಗೌರೀಂ ತ್ರಿಪುರಾಂ ಫರಾತ್ಪ್ರಕಳಾಂ ಶ್ರೀಚಕ್ರ ಸಂಚಾರಣೀಂ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಆಲೋಚನೆ ಮಾಡತಕ್ಕಂಥ ರೀತಿ, ನಡೀತಕ್ಕಂಥ ಹಾದಿ, ಎಲ್ಲೋ ಒಂದು ಕಡೆ ಮನಸ್ಸು ಬಹಳ ಭಾರವಾಗಿ ಇಟ್ಕೊಂಡಿರ್ತಕ್ಕಂಥದ್ದು, ಯಾವುದನ್ನೂ ಸಹಿತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗದಿರತಕ್ಕಂಥದ್ದು, ಇಲ್ಲಿವರೆಗೂ ಹಾಕಿರ್ತಕ್ಕಂಥ ಹೆಜ್ಜೆ ಬೇರೆ, ಇನ್ನು ಮುಂದೆ ಹಾಕುವ ಹೆಜ್ಜೆ ಬೇರೆ ಅಂತ ತಿಳ್ಕೊಳ್ತಾ ಇರ್ತಕ್ಕಂಥದ್ದು. ನಮ್ಮನ್ನು ನಾವು ಸಮರ್ಥಿಸ್ಕೊಳ್ಬಹುದು, ಆದರೆ ಅದರ ಹಿಂದೆ ಶ್ರಮನೂ ಆಲೋಚನೆ ಮಾಡಬೇಕು. ಏನು ಬೇಕು ಬೇಡ ಎಂಬತಕ್ಕಂಥದ್ರ ಆಲೋಚನೆ ಮಾಡಬೇಕು. ಸಮಯ ಸರಿ ಇಲ್ದಿದ್ದಾಗ, ಯಾರ ಜಾತಕದಲ್ಲಿ ರಾಹು ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಶನಿಯ ವಕ್ರಸ್ಥಾನ, ಹಾಗೆ ಕೆಲವಷ್ಟು ಗ್ರಹಗಳ ದೃಷ್ಟಿಕೋನ ಸಮಂಜಸ ಅಲ್ಲ ಅಂದಾಗ ಹಲವಾರು ಸಮಸ್ಯೆಗಳು ಬರುತ್ತೆ. ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳನ್ನೆಲ್ಲವೂ ಮೈಮೇಲೆ ಎಳ್ಕೋಬೇಕಾಗತ್ತೆ. ನೀವೆಷ್ಟೇ ಗೋಪ್ಯವಾಗಿ ನಾನು ಏನೂ ಗೊತ್ತಿಲ್ಲದಂಥ ರೀತಿ ಬದುಕಬೇಕು ಅಂದ್ಕೊಂಡ್ರು ಅದು 4 ಜನಕ್ಕೆ ಗೊತ್ತಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಒಂದು ದೇವಿಯ ಆರಾಧನೆ ಬೇಕು. ಜಾತವೇದಸೆ ಸೊನವಾಮ ಸೋಮಮರಾತಿ ಯತೋ ನಿದಹಾತಿ ವೇದಾಹ ಸನಪರ್ಷತ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಹಿ. ಅಥವಾ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಇದು ನಿಮ್ಮ ಕಷ್ಟ ಅನ್ಸಿದ್ರೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಸಾಕಷ್ಟು ಬದಲಾವಣೆ ಇದೆ. ಜೊತೆಗೆ ಒಂದಷ್ಟು ಧರ್ಮ ಮಾರ್ಗ ಇದೆ. ಮೇಲಿಂದ ಮೇಲೆ ಬೀಳುವಂತಹ ಹುಳಿಪೆಟ್ಟಲ್ಲಿ ಇಷ್ಟು ಮಟ್ಟಿಗೆ ಪರವಾಗಿಲ್ಲಪ್ಪ ಭಗವಂತ ಅನ್ನೋ ತರಹ ಅನುಕೂಲ ಆಗುತ್ತೆ. ಆಗುವಂತಹ ಮನಸ್ಸಿಗೆ ಒಂಥರ ಕಿರಿಕಿರಿ ಉಂಟಾಗುತ್ತಲ್ಲ, ಅದಕ್ಕೆ ನೀವು ಬಗೆಹರಿಸ್ಕೊಳ್ಳೋಕ್ಕಾಗಲ್ಲ. ಏನೋ ಒಂಥರ ನಿಮ್ಮನ್ನು ಟಾರ್ಚರ್ ಶುರುವಾಗುತ್ತೆ, ಯಾವುದಾದ್ರು ಒಂದು ಹಿಂಸೆ ಶುರುವಾಗುತ್ತೆ, ಯಾವುದೋ ಒಂದು ಕೆಲಸಕ್ಕೆ ಬಾರ್ದಂಥ ರೀತಿ ನಿಮ್ಮನ್ನು ಹಿಂಬಾಲಿಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನದು ತಂದು ಅಂತ ವಿಶ್ವಾಸ ಇದೆಯಲ್ಲ, ಬಾಂಧವ್ಯ ಇದೆಯಲ್ಲ, ಅದಕ್ಕೊಂದು ಕಡಿವಾಣ ಬೀಳುತ್ತೆ. ಅದಕ್ಕಾಗಿ ಜಾಗ್ರತೆ ಬೇಕು. ಯಾರನ್ನು ನಂಬ್ತಿರೋ ಬಿಡ್ತಿರೋ ನಿಮ್ಮ ಜನ್ಮದಾತರ ನಂಬರಿ. ನಿಮ್ಮ ಜನ್ಮದಾತರು ಯಾವತ್ತೂ ನಿಮ್ಮ ಯಶಸ್ಸಿಗೆ ಇರ್ತಕ್ಕಂಥದ್ದು. ನಿಮ್ಮ ಯಶಸ್ಸಿಗಾಗಿ ಯಾರಾದರೂ ನಿಲ್ತಾರೆ ಅಂದರೆ ಅದು ತಂದೆ ತಾಯಿ ಬಿಟ್ಟರೆ ಮತ್ತೊಬ್ಬರಿಲ್ಲ ಎಂಬತಕ್ಕಂಥದ್ದನ್ನು ಬಹಳಷ್ಟು ಗಟ್ಟಿಯಾಗಿ ಮನಸ್ಸಲ್ಲಿ ತಂದುಕೊಳ್ಳಿ. ಅವರ ಮಾರ್ಗದರ್ಶನ, ಅವರ ಅನುಭವದ ಮಾತು, ಅವರು ಹೇಗೆ ನಡಿಬೇಕು ಅಂತಾರೋ ಹಾಗೆ ನಡೆದಿದ್ದೇ ಆದರೆ ಜೀವನ ಅತ್ಯಮೂಲ್ಯವಾಗುತ್ತೆ. ಇದನ್ನು ಭಗವಂತ ಒಪ್ತಾನೆ. ಈ ಸಮಯದಲ್ಲಿ ವಾಹನಗಳಲ್ಲಿ ಓಡಾಡುವಾಗ, ಯಾವುದಾದ್ರು ಕಾಗದ ಪತ್ರಕ್ಕೆ ಸಹಿ ಹಾಕುವಾಗ, ಯಾರೊಂದಿಗೆ ಏನಾದರೂ ವ್ಯವಹಾರಗಳು ಮಾಡುವಾಗ, ಯಾರೂ ನೋಡ್ತಿಲ್ಲ ಬಿಡಪ್ಪ, ರಹಸ್ಯವಾಗಿ ನಾವೇನೋ ಮಾಡ್ತಾ ಇದ್ದೀವಿ, ನಮ್ಮ ಇದರಿಂದ ಅನುಕೂಲ ಕಾಣಬಹುದು ಅಂದರೆ ಸಾಧ್ಯ ಇಲ್ಲ. ಅದು ಮತ್ತೊಬ್ಬರ ಗಮನದಲ್ಲಿರುತ್ತೆ, ನಿಮಗೆ ತೊಂದರೆ ಆಗುತ್ತೆ, ಜೋಪಾನ ಬೇಕಾಗತ್ತೆ. ಇಲ್ಲೂ ಸಹಿತ ನೀವು ಎಚ್ಚರಿಕೆಯ ನಡೆ ಇರಬೇಕಾಗತ್ತೆ. ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆ, ನಿಮ್ಮ ಯೋಜನೆ ಎಲ್ಲವನ್ನು ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಕಾಲ. ಈ ಸಮಯದಲ್ಲಿ ನಿಮ್ಮ ಹಣ ಹೂಡಿಕೆ ಮಾಡತಕ್ಕಂಥದ್ದು, ವ್ಯವಹಾರ ಮಾಡತಕ್ಕಂಥದ್ದು, ಏನಾದರೂ ಒಂದು ಕೆಲಸ ಕಾರ್ಯ ಸಿದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು, ಅಥವಾ ಯಾವುದಾದ್ರೂ ಒಂದು ವಿಚಾರಕ್ಕೆ ಚಾಲತಕ್ಕಂಥದ್ದು, ನಿಮ್ಮ ಆಲೋಚನೆಗೆ ತಕ್ಕಾಗಿ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ಕುಟುಂಬಸ್ಥರು, ಅನುಭವಸ್ಥರು, ಅಥವಾ ನಿಮ್ಮ ಶ್ರೇಯಸ್ಸನ್ನು ಬಯಸ್ತಕ್ಕಂಥವ್ರು, ಇವರೆಲ್ಲರ ಸಹಕಾರ ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ ಅಧಿಕವಾದಂತಹ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಯೋಜನೆಗಳನ್ನು ಸರಿಯಾಗಿ ಆಲೋಚಿಸಬೇಕು. ಹಾಗೆ ಏನೇ ಮಾಡಬೇಕಾದ್ರೂ ಒಂದು ಒಳ್ಳೆ ಮನಸ್ಸಿನಿಂದಲೇ ಮಾಡಬೇಕು. ತೃಪ್ತಿಕರವಾದಂತಹ ಬದುಕು ನಿಮಗೆ ಆಗಬೇಕಾದ್ರೆ, ನೀವು ನಂಬಿರ್ತಕ್ಕಂಥ ದೈವ ನಿಮಗೆ ಅನುಗ್ರಹ ಕೊಡಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ. ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಹಸಿದ ವ್ಯಕ್ತಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸಿ, ನಿಮ್ಮ ಕೈಲಾದರೆ ಇನ್ನೊಬ್ಬರ ಜೀವನಕ್ಕೆ ಒಂದಷ್ಟು ಬೆಳಕನ್ನು ತೋರಿಸಿ. ಇದರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಹಾಗೆ ಸಮಸ್ಯೆ ಕಷ್ಟ ಇಲ್ಲದ ಪರಿಸ್ಥಿತಿ ಯಾರಿಗೂ ಇಲ್ಲ. ಎಲ್ಲರಿಗೂ ಒಂದಲ್ಲ ಒಂಥರ ಕಷ್ಟ, ಒಂದಲ್ಲ ಒಂಥರ ಚಿಂತನೆ ಇದೆ.
ಈ ಸಮಯದಲ್ಲಿ ಬಂದೋರುವಂಥ ಕಷ್ಟಗಳಿಗೆ ಅದಕ್ಕೆ ಸಾಕಷ್ಟು ಹೊತ್ತು ಇರುತ್ತೆ ಅಂತಲ್ಲ, ಆಗಿಂದಾಗಲೇ ದೂರ ಆಗುತ್ತೆ. ಆದರೆ ಬರುವ ಕಷ್ಟವನ್ನು ತಡೆಯೋ ಶಕ್ತಿ ಬೇಕು. ಭಗವಂತ ಎಂಥದೇ ಕಷ್ಟ ಕೊಡು, ತಡೆಯೋ ಶಕ್ತಿ ಕೊಡಪ್ಪ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿ. ಅದರಲ್ಲೂ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡಿ. ಶಿವಮಂತ್ರವನ್ನು ನೀವು ಪಠಿಸ್ತಾ ಇದ್ದರೆ ಎಂತಹ ಬೆಟ್ಟದಂಥ ಕಷ್ಟ ಬಂದರೂ ಖಂಡಿತ ದೂರ ಆಗುತ್ತೆ. ಆದರೆ ಮನಸ್ಸು ಯಾವುದಕ್ಕೂ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಮನಸ್ಸೇ ಒಂಥರ ಕಡಿವಾಣ ಹಾಕ್ತಾ ಇದೆ. ನಿಮ್ಮ ಮನಸ್ಸು, ನಿಮ್ಮ ಪರಿಸ್ಥಿತಿ, ನಿಮ್ಮ ಸುತ್ತಮುತ್ತ ಪರಿಸರ ನೀವು ಒಂದೆಜ್ಜೆ ಮುಂದೆ ಹಾಕಿದ್ರೆ 4 ಹೆಜ್ಜೆ ಹಿಂದಕ್ಕೆ ಕರ್ಕೊಂಬರುತ್ತೆ. ಇದರ ಮಧ್ಯದಲ್ಲಿ ನಿಮ್ಮ ಆರೋಗ್ಯ, ನಿಮ್ಮ ಉಸಿರಾಟ ಪ್ರಕ್ರಿಯೆ, ಹೃದಯಕ್ಕೆ ಸಂಬಂಧಪಟ್ಟದ್ದು, ಶೀತ, ನೆಗಡಿ, ಕೆಮ್ಮು ಯಾವುದೋ ಒಂದು ರೀತಿ ನಿಮ್ಮನ್ನು ಹಿಂಸಿಸ್ತಕ್ಕಂಥದ್ದು. ಒಟ್ಟಾರೆ ನಿಮ್ಮ ಮುಖದ ವರ್ಚಸ್ಸು ಹೀಗೆಲ್ಲ ಹಾಕಿ ಕಾಣಬೇಕು, ನಾನು ಚೆನ್ನಾಗಿ ಕಾಣಬೇಕು ಅಂದರೆ ಏನೆಲ್ಲ ರೆಡಿಯಾಗಿ ಒಳ್ಳೆ ಒಳ್ಳೆ ವಸ್ತ್ರಗಳನ್ನು, ಸಮವಸ್ತ್ರಗಳನ್ನು ಹಾಕ್ಕೊಳ್ಳಿ. ಆದರೂ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಹೇಳುತ್ತೆ, ನಾನು ಹಾಕಿರೋ ಬಟ್ಟೆ ಆಗಲಿ, ನಾನಿರೋ ರೀತಿ ಆಗಲಿ, ನನ್ನ ಅಲಂಕಾರ ಆಗಲಿ ಇದು ಸರಿ ಹೋಗ್ತಿಲ್ಲ ಅಂತ. ನಿಮ್ಮ ಒಳ ಮನಸ್ಸನ್ನು ನೀವು ತೃಪ್ತಿಪಡಿಸೋಕ್ಕೂ ಆಗಲ್ಲ. ಗುರುಗಳನ್ನು ಪ್ರಾರ್ಥನೆ ಮಾಡಿ, ಒಂದು ಮಾರ್ಗದರ್ಶಕರಿಗೆ ಒಂದಷ್ಟು ಗೌರವ ಸ್ಥಾನಮಾನವನ್ನು ಕೊಡಿ. ಒಂದು ಗುರು ಎಲ್ಲಿದ್ದಾರೋ ಅಥವಾ ಗುರುಗಳ ಸ್ಥಾನ ಎಲ್ಲಿದೆಯೋ ಅಥವಾ ಗುರುಗಳ ವಿಶೇಷವಾದಂಥ ಸಾನ್ನಿಧ್ಯ ಎಲ್ಲಿದೆಯೋ ಅಲ್ಲಿಗೆ ಹಳದಿ ಕಲರ್ ಪುಷ್ಪ, ಒಂದು ಹಳದಿ ಕಲರ್ ವಸ್ತ್ರ, ಒಂದಷ್ಟು ಗಂಧ, ಕುಂಕುಮ, ಕಡಲೆಕಾಳು ಅಥವಾ ಒಂದಿಷ್ಟು ಬೆಲ್ಲ ಅಥವಾ ಒಂದಿಷ್ಟು ಕೆಂಪು ಕಲ್ಸಕ್ಕರೆ ಇಂಥದ್ದನ್ನು ಅಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ನೀವೇನೂ ಕೊಡ್ಲಿಕ್ಕಾಗದಿದ್ರು ಬೇಡ, ಆ ಸಾನ್ನಿಧ್ಯದಲ್ಲಿ ಹೋಗಿ ಒಂದು 5 10 ನಿಮಿಷ ಒಂದಷ್ಟು ಕೂತ್ಕೊಂಡು ಒಂದು ಗುರು ಪ್ರಾರ್ಥನೆ ಮಾಡಿ. ಗುರು ದತ್ತಾತ್ರೇಯರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಔದುಂಬರ ವೃಕ್ಷದ ಹತ್ರ ಬಂದು ಅಲ್ಲಿ ಗುರು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವಿದೆ. ಯಾವುದೇ ಕೆಲಸ ಮಾಡಲಿಕ್ಕೆ ಮುಂದಾದರೂ ಅದರಿಂದ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೀರಿ. ಜವಾಬ್ದಾರಿಗಳು ಸಾಕಷ್ಟು ಇದೆ. ಬೆಟ್ಟದಷ್ಟು ಜವಾಬ್ದಾರಿ ಇದ್ದರೂ ಕೆಲವೊಂದು ಕಡೆ ಮನಸ್ಸನ್ನು ಬೇರೊಂದು ಕಡೆ ಹರಿಬಿಡ್ತಾ ಇರ್ತೀರಿ. ನಿಮ್ಮದೇ ಆದಂತಹ ಪರಿಸ್ಥಿತಿಯಲ್ಲಿ ಸಾಕಷ್ಟು ಕಷ್ಟ ಇದ್ದರೂ ಇನ್ನೊಬ್ಬರ ಕಷ್ಟಕ್ಕೆ ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ಹೋಗುವಂಥ ಗುಣ ನಿಮ್ಮದು. ಗುಣ ಇದೆ, ಚೆನ್ನ, ತಪ್ಪಲ್ಲ. ಆದರೆ ನಮ್ಮ ಎಲೆಯಲ್ಲೇ ಸಾಕಷ್ಟು ಇದ್ದುಕೊಂಡು ಇನ್ನೊಬ್ಬರ ಎಲೆಯನ್ನು ನಾವು ನೋಡಿ ಅಲ್ಲೇನೋ ಸರಿಪಡಿಸ್ತೀವಿ ಅಂತ ಹೋಗೋದು ಅದು ಮೂರ್ಖತನವೂ ಆಗುತ್ತೆ. ಆದರೆ ಮೊದಲು ನಿಮ್ಮೊಳಗಿರುವಂಥ ಕಷ್ಟಗಳನ್ನು, ನಿಮ್ಮ ಪರಿಸರದಲ್ಲಿ ಆಗ್ತಿರ್ತಕ್ಕಂಥ ತೊಂದರೆಗಳನ್ನು, ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ನೀವು ಸರಿಪಡಿಸ್ಕೊಳ್ಳಿ. ಅದಾದ ನಂತರ ತಾವು ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡಿ. ಈ ಸಮಯದಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ, ಬೇಕು ಬೇಡಗಳಿರುತ್ತೆ, ಸರಿ ತಪ್ಪುಗಳಿರುತ್ತೆ, ಜೊತೆಗೆ ತಿಳುವಳಿಕೆ ಹೇಳೋರು ಇರ್ತಾರೆ, ನಿಮ್ಮ ಬಗ್ಗೆ 4 ಥರ ಮಾತಾಡೋರು ಇರ್ತಾರೆ. ಇವರೆಲ್ಲರ ಮಧ್ಯದಲ್ಲಿ ನಿಮ್ಮ ಪಯಣ ಇರುತ್ತೆ. ನಿಮ್ಮ ಪಯಣ ಭಾಳ ಜೋಪಾನ ಇರಬೇಕಾಗತ್ತೆ. ಯಾರೊಬ್ಬರ ಕಷ್ಟಕ್ಕಾದರೂ ಸ್ಪಂದಿಸೋ ಗುಣ ನಿಮ್ಮದಿರ್ಬೋದು ನಿಜ, ಆದರೆ ಅದರ ಮಧ್ಯದಲ್ಲಿ ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಸಮಸ್ಯೆಗೆ ತುತ್ತಾಗಬೇಡಿ, ಎಚ್ಚರಿಕೆಯಿಂದ ಇರಿ. ಜೊತೆಗೆ ಯಾರೊಬ್ಬರನ್ನಾದರೂ ಸಹಿತ ಗೌರವಿಸಿ, ಯಾರೊಬ್ಬರ ಮಾತನ್ನು ಸಹಿತ ಆಲಿಸಿ, ಸರಿ ಅನ್ಸದ್ದನ್ನು ಮಾತ್ರ ಮುಂದುವರಿಸಿ. ಆಗಷ್ಟೇ ಒಳಿತನ್ನು ಕಾಣ್ತೀರಿ. ಗುರುವಿನ ಹಾಗೂ ಶನೇಶ್ವರನ ಹಾಗೂ ಬುಧನ ಅನುಗ್ರಹ ಇದೆ. ಈ 3 ಗ್ರಹಗಳು ಸಹಿತ ಹೆಚ್ಚು ಕೆಲಸ ಆಗುತ್ತೆ. ತಲೆಬಗ್ಸಿ ಮಾತಾಡ್ತಕ್ಕಂಥದ್ದಂದರೆ ಎಲ್ಲವೂ ಸಹಿತ ತಲೆ ಎತ್ತೇ ನಿಂತು ಮಾತಾಡೋಕ್ಕಾಗೋದಿಲ್ಲ. ತಲೆಬಗ್ಸಿ ಸಮಾಜದಲ್ಲಿ ಒಂದು ಸ್ಥಾನಮಾನದಲ್ಲಿದ್ದು ಇನ್ನಷ್ಟು ಅಧಿಕವಾದಂಥ ಲಾಭವನ್ನು ಕಂಡು ಒಳ್ಳೆ ಮನಸ್ಸಿನಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಯಾವುದೇ ಕಷ್ಟಗಳಿರಲಿ, ಕಷ್ಟ ಅಂತ ಬಂದಾಗ ಒಂದು ಪರಿಹಾರ ಬೇಕು. ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾದ್ದು ನಿಮ್ಮ ಆರೋಗ್ಯದ ಕಡೆ. ಯಾಕೆಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರಲಿ ಅಥವಾ ಮೊಣಕಾಲಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರಲಿ ಅಥವಾ ಹಿಂದೆ ಬೆನ್ನಿಗೆ ಸಂಬಂಧಪಟ್ಟ ಸಮಸ್ಯೆ ಬಾಧಿಸುತ್ತೆ. ಇಂತಹ ತೊಂದರೆಗಳಿಂದ ತಾವು ಮುಕ್ತರಾಗಬೇಕಾದ್ರೆ ನಿಮ್ಮ ಅಂಗೈಯಲ್ಲಿ 1 ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ಅಂಗೈಯಲ್ಲಿ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗಿಬೇಕು. ತೆಗೆದಂತಹ ಆ ಉಪ್ಪನ್ನು ಹತ್ತಿರದಲ್ಲಿ ಎಲ್ಲಾದರೂ ಒಂದು ತೆಂಗಿನ ಮರ ಇದ್ದರೆ ಆ ತೆಂಗಿನ ಮರದ ಬುಡಕ್ಕೆ ಹಾಕಬೇಕು. ಒಂದು ಉಪ್ಪು ತೆಂಗಿನ ಮರದ ಬುಡಕ್ಕೆ ಹಾಕೋದ್ರಿಂದ ಆ ಮರ ಸಮೃದ್ಧಿ ಆಗುತ್ತೆ. ನಿಮ್ಮೊಳಗಿರುವಂತಹ ದೃಷ್ಟಿದೋಷ ದೂರ ಆಗುತ್ತೆ. ಸಂಭವಿಸುವಂತಹ ತೊಂದರೆ ತಾಪತ್ರೆಗಳಿಂದ ಬೇಗ ಮುಕ್ತರಾಗ್ತೀರಿ. ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಲಾಭ ಇದೆ. ಹಾಗೆ ತುಂಬ ದೊಡ್ಡದಾದಂಥ ಜವಾಬ್ದಾರಿ ಅಥವಾ ಇನ್ನಷ್ಟು ಕೆಲಸದಲ್ಲಿ ಉನ್ನತ ಸ್ಥಾನ ಅಥವಾ ನಿಮ್ಮನ್ನು ಪ್ರಶಂಸೆಗೆ ಒಳಪಡಿಸ್ತಕ್ಕಂಥದ್ದು, ನೀವು ಮಾಡಿರುವಂತಹ ಕೆಲಸಗಳನ್ನು ಗೌರವಿಸ್ತಕ್ಕಂಥದ್ದು, ಕೆಲಸಕ್ಕೆ ಒಂದು ಉನ್ನತವಾದಂಥ ಸ್ಥಿತಿಗತಿಯನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ಇಷ್ಟೆಲ್ಲ ಯೋಗ ಇದ್ದಾಗ ನಿಮ್ಮ ಹಳೆಯ ದಿನಗಳನ್ನು, ನಿಮ್ಮ ಬಾಲ್ಯದಲ್ಲಿ ಕಳೆದ ದಿನಗಳನ್ನು ಅಥವಾ ನೀವು ಹಾಕಿದಂಥ ಹೆಜ್ಜೆಯನ್ನು ಅಥವಾ ಆ ಸಮಯದಲ್ಲಿ ನಿಮಗೆ ಯಾರು ಸಹಾಯ ಮಾಡಿದ್ದಾರೆ ಅನ್ನೋದನ್ನು ಇದನ್ನು ಮರಿಬಾರ್ದು. ಇದನ್ನು ಮರಿದೀರಾ ಜೊತೆಲಿಟ್ಕೊಂಡು ನೀವು ನಡೆದಿದ್ದೇ ಆದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಿ. ನಂದು ತಂದು ಎಂಬತಕ್ಕಂಥದ್ರ ಆಲೋಚನೆ ಮಾಡಿ. ಆದರೆ ಪ್ರಯಾಣ ಕಾಲದಲ್ಲಿ ಮಾತ್ರ ಜಾಗೃತರಾಗಿರಿ. ವ್ಯಾಪಾರ ಮಾಡುವಾಗ ಯೋಚನೆ ಮಾಡಬೇಕು. ಎಲ್ಲ ಕೆಲಸಗಳಲ್ಲೂ ಒಂದಷ್ಟು ಸೇಫ್ಟಿ ಇರುತ್ತೆ. ಆದರೆ ನೀವು ಪ್ರಯಾಣ ಬೆಳೆಸುವಾಗ ಮಾತ್ರ, ನೀವೇ ಡ್ರೈವಿಂಗ್ ಮಾಡ್ತಾ ಇದ್ದರೆ ಡ್ರೈವಿಂಗ್ ಲೈನಲ್ಲಿ ಇರ್ತಕ್ಕಂಥವ್ರು ಮಾತ್ರ ಸ್ವಲ್ಪ ಜಾಗೃತರಾಗಿರಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ ನೀವು ವ್ಯವಹಾರಿಕವಾಗಿ ಏನೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಇದಕ್ಕಾಗಿ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಚಿಂತನೆ ಬಹಳ ಅದ್ಭುತವಾದಂಥದ್ದು. ತಾಳ್ಮೆಯಿಂದ ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಳ್ಬೇಕು, ಏನಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಮಹದಾಸೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಅನ್ನಿಸ್ತಾ ಇದೆ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ.
ಏನು ಮಾಡಿದ್ರೂ ನಾನು ಅಭಿವೃದ್ಧಿ ಆಗ್ತಿಲ್ಲ, ಏನು ಮಾಡಿದ್ರೂ ನಾನು ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಅಥವಾ ನಾನು ಏನು ಮಾಡಿದ್ರೂ ಈ ಸಮಾಜ ನನ್ನ ಒಪ್ಕೊಳ್ತಾ ಇಲ್ಲ, ಅಥವಾ ನನ್ನ ಮನೆಯಲ್ಲಿರ್ತಕ್ಕಂಥವ್ರು ಸಿದ್ಧ ನನಗೊಂದು ಸ್ಥಾನಮಾನ ಕೊಡ್ತಿಲ್ಲ, ಒಂದು ಗೌರವಿಸ್ತಾ ಇಲ್ಲ, ಅಥವಾ ನಾನು ಇನ್ನೆಷ್ಟು ಶ್ರಮಿಸ್ಬೇಕಪ್ಪ, ನನ್ನ ಶ್ರಮಿಸಿ ಸಾಕಾಗ್ಬಿಟ್ಟಿದೆ ಈ ಜೀವನ ಅನ್ನೋಂಥವ್ರಿಗೂ ಒಂದಷ್ಟು ಬೆಳಕಿನ ಸನ್ನಿವೇಶಗಳು ಹತ್ತಿರದಲ್ಲ ಇದೆ. ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ನೀವು ಕಷ್ಟಗಳನ್ನೇ ನೋಡಿದರೆ ಕಷ್ಟಗಳನ್ನು ದಾಟಿ ಒಳಿತನ್ನು ನೋಡುವಂಥ ಕಾಲ ಇನ್ನೇನು ಸನ್ನಿಹಿತವಾಗ್ತಾ ಇದೆ. ಅದರ ಮಧ್ಯದಲ್ಲಿ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡ್ತಾ ಸರಿಯಾದ್ದನ್ನು ಆಲೋಚನೆ ಮಾಡಿ ಒಳ್ಳೆ ಮನಸ್ಸಲ್ಲಿ ಯೋಚನೆ ಮಾಡಿದ್ರೆ ಇನ್ನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾರು ಏನಂದ್ರೂ ಪರವಾಗಿಲ್ಲ, ನಿಮ್ಮ ನಡೆ ನಡವಳಿಕೆಗಳಲ್ಲಿ ಮಾತ್ರ ಭಾಳ ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು. ಏನು ಮಾತಾಡಬೇಕಾದ್ರೂ ಆದಷ್ಟು ಮೌನದಿಂದಿದ್ದರೆ ಎಲ್ಲಕ್ಕೂ ಉತ್ತರ ಕೊಡುತ್ತೆ. ಮೌನಂ ಸಮ್ಮತಿ ಲಕ್ಷಣಂ. ನೀವು 100 ಮಾತಾಡೋದು ಒಂದೇ, 1 ಮಾತಾಡೋದು ಒಂದೇ. ಆ 100 ಮಾತಾಡಿ ಇಲ್ಲದ ಸಮಸ್ಯೆ ತಂದುಕೊಳ್ಳೋದಕ್ಕಿಂತ 1 ಮಾತಾಡಿ ಸಮಸ್ಯೆ ಬಂದರೂ ಅದನ್ನು ಒಂದಿಷ್ಟು ದಾರಿ ಹುಡುಕೊಳ್ಬೋದು. ವ್ಯವಹಾರಗಳನ್ನು ಮಾಡುವಾಗ, ಕೊಟ್ಟು ತೆಗೆದುಕೊಳ್ಳುವಾಗ, ಲೇವಾದೇವಿ ಮಾಡುವಾಗ, ಜೊತೆಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅನುಭವಸ್ಥರ ಜೊತೆಲಿರಬೇಕು. ಹಾಗೆ ನಿಮ್ಮ ಕುಟುಂಬಸ್ಥರಾಗಲಿ, ನಿಮ್ಮ ಆತ್ಮೀಯರಾಗಲಿ, ನಿಮ್ಮ ಕುಲ ಬಾಂಧವರಾಗಲಿ, ಯಾರಾದರೂ ಒಬ್ಬರು ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ಬಹಳ ಉತ್ತಮ. ಒಬ್ಬರೇ ಹೋರಾಡ್ತೀನಿ, ಒಬ್ಬರೇ ನಾನೇನೋ ಸಾಧನೆ ಮಾಡ್ತೀನಿ, ನಾನೊಬ್ಬ ಮಾಡಿದ್ರೆ ಸಾಕು ಈ ಕೆಲಸ ನಾನು ಗೆಲ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ. ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಇದಕ್ಕಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.